ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಸಂಜೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಮಗಳು ಏನಾದರೂ ಮಾಡಿಕೊಡೋ ಅಮ್ಮ ಹಸಿವಾಗ್ತದೆ ಅಂದ್ಲು, ಹಾಗಾಗಿ ಸ್ವಲ್ಪ ಒಗ್ಗರಣೆ ಮಂಡಕ್ಕಿ ಹಾಗೆ ಕಾಂದ ಬಜ್ಜಿನ ಮಾಡ್ತಾಯಿದ್ದೀನಿ. ಹಾಗೆ ಸಂಜೆ ಆಯ್ತಲ್ವ, ನಮ್ಮ ಮನೆಯವರು ಕೂಡ ಹೋಗಿದ್ದಾರೆ ಊರಿಗೆ. ಅಜ್ಜ ಅಜ್ಜಿ ಮತ್ತು ಅತ್ತೆ ಮಾವ ಮತ್ತು ನಮ್ಮ ತಾಯಿಯರಿಗೆ ಕರ್ಕೊಂಡು ಬರ್ಲಿಕ್ಕೆ ಹಬ್ಬ ಉಂಟಲ್ವ, ಹಾಗಾಗಿ ಸಿರ್ಸಿಲಿ ಮಾರಿಕಾಂಬೆ ಹಬ್ಬ ಉಂಟು, ಜಾತ್ರೆ ಉಂಟು. ಹಾಗಾಗಿ ನಾವು ಕೂಡ ಜಾತ್ರೆ ಮಾಡ್ತಾಯಿದ್ದೀವಿ. ಹಾಗಾಗಿ ಅತ್ತೆ ಮಾವ ಮತ್ತು ಅಮ್ಮ ಬರ್ತಾಯಿದ್ದಾರೆ ಇವತ್ತು ಸಂಜೆ. ಅವ್ರು ಬರೋ ಅಷ್ಟರಲ್ಲಿ ಒಗ್ಗರಣೆ ಮಂಡಕ್ಕಿ ಮಾಡಿ ಬಜ್ಜಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಒಗ್ಗರಣೆ ಮಾಡಿ ತಣ್ಣಗಾದರೆ ಮಂಡಕ್ಕಿನ ನೀಟಾಗಿ ಒಗ್ಗರಣೆ ಕಲಿಸ್ಕೊಳ್ಬೋದು ಹೇಳಿ ಒಗ್ಗರಣೆನ ಮಾಡ್ಕೊಳ್ತಾಯಿದ್ದೀನಿ. ಮೊದಲಿಗೆ ಈರುಳ್ಳಿ ಹಾಗೆ ಹಸಿಮೆಣಸು ಕೊತ್ತಂಬರಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಇದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಸಣ್ಣ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಮಂಡಕ್ಕಿ, ತುಂಬಾ ಟೇಸ್ಟಾಗಿರುತ್ತೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮ್ ತಿನ್ನಲಿಕ್ಕೆ. ಇದೆಲ್ಲ ಹಾಕಿ ಆದ ನಂತರ ಸ್ವಲ್ಪ ಉಪ್ಪು ಅರಿಶಿನ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಬಿಟ್ರೆ ಆಮೇಲೆ ಮಂಡಕ್ಕಿನ ಕಲಿಸ್ಕೊಳ್ಬೋದು. ಬಿಸಿ ಇದ್ದಾವಾಗ ಕಲಿಸಿದ್ರೆ ಮಂಡಕ್ಕಿ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ ಪೌಡರು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸ್ವಲ್ಪ ರುಚಿಗೆ ಉಪ್ಪು, ಈಗ ಆಯ್ತಲ್ಲ ಒಗ್ಗರಣೆ ಆಯಿತು, ತಣ್ಣಗಾಗಲಿಕ್ಕೆ ಇಡ್ತಾಯಿದ್ದೀನಿ. ಈಗ ಈರುಳ್ಳಿ ಬಜ್ಜಿಗೆ ಸ್ವಲ್ಪ ಈರುಳ್ಳಿನ ಹೆರ್ಚ್ಕೊಳ್ತಾಯಿದ್ದೀನಿ. ನೀಟಾಗಿ ಉದ್ದುದ್ದಕ್ಕೆ ಹೆರ್ಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಈರುಳ್ಳಿ ಬಜ್ಜಿ ಆಗಿಬಿಡುತ್ತೆ. ಇದೆಲ್ಲ ಹೆರ್ಚಿದಾದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಹಸಿಕಡಲೆ ಹಿಟ್ಟನ್ನು ಸಾಣಿಸ್ಕೊಂಡು ಶೋಧಿಸ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಮುಂಚೆನೇ ಈರುಳ್ಳಿಗೆ ಕಟ್ ಮಾಡಿ ಉಪ್ಪು ಹಾಕಿಟ್ರೆ ನೀರು ಬಿಟ್ಕೊಳ್ಳುತ್ತೆ. ಅದರಲ್ಲೇ ಹಸಿಕಡಲೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಚೆನ್ನಾಗಿ ನೀರಷ್ಟೇನು ಬೇಕಾಗೋದಿಲ್ಲ. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನನ ಕ್ರಷ್ ಮಾಡಿ ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸೋಡಾ ಪುಡಿ ಕೂಡ ಹಾಕಬೇಕು. ಇಲ್ಲಿ ನಾನು ಹಾಕಿದ್ದೆ, ಅದು ಸ್ವಲ್ಪ ಮಿಸ್ ಆಗಿದೆ. ಸ್ವಲ್ಪ ಸೋಡಾ ಪುಡಿನ ಹಾಕಿದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಒಣ ಹಿಟ್ಟಲ್ಲಿ ಸ್ವಲ್ಪ ಈರುಳ್ಳಿ ನೀರು ಬಿಟ್ಕೊಂಡಿರುತ್ತಲ್ವ, ಅದಕ್ಕೆ ಹಾಗೆ ಚೆನ್ನಾಗಿ ಕಲಸಿದ್ದಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಟ್ಟಿಗೆ ಕಲಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈರುಳ್ಳಿ ಬಜ್ಜಿ. ಸ್ವಲ್ಪ ಸ್ವಲ್ಪ ನೀರೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಲಸಿಟ್ಟು ನೆನೆಸೋದೇನು ಬೇಡ, ಆಗಲೇ ಮಾಡ್ಬೋದು. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅರ್ಧ ತಾಸು ನೆನೆಸಬೇಕು ಅನ್ನೋ ಕೆಲಸ ಇಲ್ಲ. ಹಾಗೆ ಕಲಸಿ ಆವಾಗಲೇ ಮಾಡ್ಬೋದು. ಈಗ ಎಣ್ಣೆನ ಹಾಕ್ತಾಯಿದ್ದೀನಿ ಬಾಣಲೆಗೆ. ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಬಜ್ಜಿನ ಹಾಕ್ತಾಯಿದ್ದೀನಿ. ಹಿಟ್ಟನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಳ್ಬೇಕು. ಸ್ವಲ್ಪ ಹೈ ಫ್ಲೇಮ್ ಇದ್ದರೆ ಮೇಲೆ ಕಪ್ಪಾಗಿ ಒಳಗೆ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಈರುಳ್ಳಿ ಬಜ್ಜಿನ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ಮನೇಲಿ ಇರಲಿಲ್ಲ ಸಬ್ಬಸಿಗೆ ಸೊಪ್ಪು ಹಾಗಾಗಿ ಹಾಕಲಿಲ್ಲ. ಸ್ವಲ್ಪ ಹಸಿಮೆಣಸು, ಸಬ್ಬಸಿಗೆ ಸೊಪ್ಪು
ಮತ್ತು ಈರುಳ್ಳಿನ ಹಾಕಿ ಮಾಡೋದ್ರಿಂದ ಕಾಂದ ಬಜ್ಜಿ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಈಗ ಫ್ರೈ ಆಗಿದೆ, ಈಗ ತೆಗಿತಾ ಇದ್ದೀನಿ. ಹಾಗೆ ಒಗ್ಗರಣೆ ಕೂಡ ತಣ್ಣಗಾಗಿತ್ತಲ್ವ, ಈಗ ಮಂಡಕ್ಕಿನ ಸ್ವಚ್ಛ ಮಾಡಿ ನೀಟಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹುರುಗಡ್ಲೆ ಪುಡಿನೂ ಕೂಡ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅವ್ರು ಹಾಕಿದರೆ. ನಾನು ಅಷ್ಟರಲ್ಲಿ ಇವರು ಮನೆಯವರು ಕೂಡ ಬಂದರು, ಹಾಗೆ ಅತ್ತೆ ಮಾವ ಕೂಡ ಬಂದರು, ಹಾಗಾಗಿ ಹಾಕಲಿಲ್ಲ, ಅರ್ಜೆಂಟ್ ಆಗೋಯಿತು. ಹಾಗೆ ಮಿಕ್ಸ್ ಮಾಡಿ ಇಟ್ಟೆ. ಹಾಗೆ ಅಮ್ಮ ಮತ್ತು ಅತ್ತೆ ಮಾವ ಕೂಡ ಬಂದರು. ಸಂಜೆ 5:30 ಆಗಿತ್ತು, ಅಷ್ಟರೊಳಗೆ ಬಂದರು. ಸ್ವಲ್ಪ ಲಗೇಜ್ ಇತ್ತು, ಲಗೇಜನ್ನು ಕೂಡ ಇರಿಸ್ಕೊಂಡು ಇವ್ರ ಮಾವ ಬರ್ತಾಯಿದ್ದಾರೆ. ಸ್ವಲ್ಪ ನಡಿಲಿಕ್ಕೆ ತ್ರಾಸಾಗುತ್ತೆ ಅವರಿಗೆ, ಒಬ್ಬರು ಇಟ್ಕೊಳ್ಬೇಕು. ಇಟ್ಕೊಂಡು ನಡ್ಸ್ಕೊಂಡು ಬಂದು ಮೊಮ್ಮಕ್ಕಳು ಹಾಲು ಚಾರೆಲ್ಲ ಕೇಳ್ತಾ ಇದ್ದಾರೆ, ಹೇಗಿದ್ದೀರಾ ಏನು ಅಂತ. ಹಾಗೆ ಮಂಡಕ್ಕಿ ಮತ್ತು ಬಜ್ಜಿನ ಹಾಕ್ಕೊಟ್ಟೆ. ಚಾನ ಕುಡಿದು ಸ್ವಲ್ಪ ಲಗೇಜ್ ತಂದಿದ್ರಲ್ಲ ಅದನ್ನು ನೋಡ್ತಾ ಇದ್ದೆ. ಮತ್ತು ಕಾಯಿ ತಂದಿದ್ದರು. ಹಾಗೆ ಅಮ್ಮ ತೋಟದಲ್ಲಿ ಬಾಳೆಹಣ್ಣು ಗೊನೆ ಇತ್ತು ಹೇಳಿ ಬಾಳೆಹಣ್ಣು, ಹಾಗೆ ತೊಗರಿ ಬೇಳೆ, ಸ್ವಲ್ಪ ಅಡಿಕೆ, ಹಾಗೆ ಹಿಚ್ಕಿದವ್ರೆ ಬೇಳೆ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ, ಶುಂಠಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಶುಂಠಿ ಕೂಡ ತಂದಿದ್ರು, ಹಬ್ಬಕ್ಕೆ ಬೇಕು ಹೇಳಿ. ಮಸಾಲೆ ತುಂಬ ಬೇಕಲ್ವ, ಹಾಗಾಗಿ ಶುಂಠಿ ಸುಮಾರು ತಂದಿದ್ದರು. ಹಾಗೆ ಹುಣಸೆಹಣ್ಣು ಒಂದು 2 kg ತಂದಿದ್ದರು. ಹಾಗೆ ಮಾತಾಡ್ತಾ ಕೂತ್ಕೊಂಡು ಎಲ್ಲ ಪ್ಯಾಕ್ ಡಬ್ಬದಲ್ಲಿ ಹಾಕ್ತಾಯಿದ್ವಿ. ಹುಣಸೆಹಣ್ಣು, ಹಳೆ ಹುಣಸೆಹಣ್ಣು ಇತ್ತು, ಅದನ್ನು ತೆಗೆದು ಹೊಸ ಹುಣಸೆಹಣ್ಣು ಅಂತ ತಂದಿದ್ರಲ್ಲ ಅದನ್ನು ಈಗ ಡಬ್ಬದಲ್ಲಿ ಹಾಕ್ತಾಯಿದ್ದಾರೆ. ಹಾಗೆ ಅಡಿಕೆನ ಕೂಡ ಹಾಕಿ, ಸ್ವಲ್ಪ ಹಳೆ ಅಡಿಕೆ ಇತ್ತು ಅದನ್ನು ಹೊಡಿತಾ ಇದ್ದಾರೆ ಅಮ್ಮ. ಇದೆಲ್ಲ ಆದ ನಂತರ ರಾತ್ರಿ ಊಟಕ್ಕೆ ಸ್ವಲ್ಪ ಮೀನು ಸಾಂಬಾರನ್ನು ಕಟ್ಕೊಂಡು ಬಂದಿರು ಊರಿಂದ. ಹೊಳೆ ಮೀನು ಸಿಗುತ್ತಲ್ವ, ತುಂಬಾ ಟೇಸ್ಟ್ ಇರುತ್ತೆ, ಹಾಗಾಗಿ ಸಾಂಬಾರನ್ನು ಮಾಡ್ಕೊಂಡು ಬಂದಿದ್ರು. ಸ್ವಲ್ಪ ಅನ್ನ ಮತ್ತು ರೊಟ್ಟಿನ ಮಾಡ್ತಾಯಿದ್ದೀವಿ ಅಮ್ಮ ಮತ್ತು ನಾನು ಸೇರಿ. ತುಂಬಾ ಖುಷಿ ಆಯಿತು ಅತ್ತೆ ಮಾವ ಮತ್ತು ಅಮ್ಮ ಬಂದಿದ್ದು. ಹಾಗೆ ಹಬ್ಬನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಎಲ್ಲರೂ ನೆಂಟರು ಬಂದರೆ ಮನೆ ತುಂಬ ನೆಂಟರಿದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಖುಷಿಯಾಗುತ್ತೆ. ಕೆಳಗೆ ಕೂತ್ಕೊಂಡು ಗ್ಯಾಸ್ ಮೇಲೆ ನಿಂತ್ಕೊಂಡು ಮಾಡೋದು ಬೇಡ ಮಗಳೇ, ಈ ಕಡೆ ಹೊರಗೆ ಕೂತ್ಕೊಂಡು ಮಾಡುವ ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ಹೊರಗಡೆ ಬಂದು ರೊಟ್ಟಿಗೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾತಾಡ್ಕೊತ ಊರಲ್ಲೆಲ್ಲರೂ ಹೇಗಿದ್ದಾರೆ ಏನು ಅಂತ ಕೇಳ್ಕೊತ ಮಾತಾಡ್ಕೊತ ಅಮ್ಮ ಮತ್ತು ನಾನು ಈ ಕಡೆ ರೊಟ್ಟಿನ ಮಾಡ್ತಾಯಿದ್ದೀವಿ. ರೊಟ್ಟಿ ಎಲ್ಲ ಆದ ನಂತರ ಎಲ್ಲರೂ ಸೇರಿ ಊಟ ಮಾಡಿ ಇವತ್ತಿನ ದಿನ ಮುಗಿಸಿದ್ವಿ ಫ್ರೆಂಡ್ಸ್. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.